ಆತನು ಯಾವ ಪಾಪವನ್ನು ಈ ಲೋಕದಲ್ಲಿರುವಾಗ ಮಾಡಲಿಲ್ಲ. ಯೇಸು ಸ್ವಾಮಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಆತನು ಪಾಪ ಮಾಡಲಿಲ್ಲ. ಆ ಶಿಲುಬೆ ಮೇಲೆ ಆತನನ್ನು ಹೊಡೆಯುವಾಗಲೂ ಆತನು ಒಂದು ಬಾಯಿ ತೆರೆದು ಬೈಲಿಲ್ಲ, ಕೋಪಿಸ್ಕೊಳ್ಳಿಲ್ಲ, ಸಿಟ್ಟು ಮಾಡಲಿಲ್ಲ, ಏನು ಮಾಡಲಿಲ್ಲ. ಅಲ್ಲಿ ಆತನು ತಾಳ್ಮೆಯುಳ್ಳವನಾಗಿದ್ದನು, ಪಾಪ ಮಾತ್ರ ಈ ಲೋಕದಲ್ಲಿ ಮಾಡಲಿಲ್ಲ. ಅದೇ ಮಾದರಿ ನಮಗೆ. ನಾವು ಈ ಲೋಕದಲ್ಲಿ ಎಂಥದ್ದೇ ಕಷ್ಟ ಬರಲಿ, ಅಧಿಕಾರಿಗಳಿಗೆ ನಾವು ವಿಧೇಯರಾಗಿ ಎದುರು ಬೀಳದೆ ನಡೆಯುವುದಕ್ಕೆ ದೇವರು ನಮಗೆ ತಾಳ್ಮೆಯನ್ನು ಕೊಟ್ಟಿರ್ತಾನೆ. ಆಮೇಲೆ ಇನ್ನೊಂದು, ನಾವು ಪಾಪ ಮಾಡದಂತೆ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಪಾಪ ಮಾಡದಂತೆ ನಡೆಯಬೇಕಾದರೆ, ಏಸು ಕ್ರಿಸ್ತನ ಮಾದರಿಯಂತೆ ನಾವು ನಡೆಯಬೇಕಾದರೆ ಏಸು ಕ್ರಿಸ್ತನಲ್ಲಿರಲಿಕ್ಕಿರುವಂಥ ಗುಣಗಳನ್ನು, ಆತನ ಸ್ವಭಾವವನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ಆವಾಗ ಮಾತ್ರ ನಮಗೆ ತಾಳ್ಮೆ ಬರುತ್ತದೆ ಮತ್ತು ಈ ಲೋಕದಲ್ಲಿ ನಾವು ಕೂಡ ಪಾಪ ಮಾಡದಂತೆ ಯೇಸು